ಅಶೋಕ್ ಗೌಡ್ರೆ, ಕಮಿಂಗ್ ಬ್ಯಾಕ್ ಟು ಕೋಗಿಲ್ ಬಡಾವಣೆ, ಈ ವಸೀಮು ಹಾಗೆ ಫಕೀರ್ ಬಡಾವಣೆಗೆನೆ ವಾಪಸ್ ಬರ್ತಾ ಶೋಭಾ ಕರಂದ್ಲಾಜೆ ಅವರು ಹಾಗೆ ಆರ್ ಅಶೋಕ್ ಅವರು ಗಂಭೀರವಾದ ಆರೋಪ ಮಾಡ್ಬಿಡ್ತಾರೆ. ಅಕ್ರಮ ವಲಸಿಗರಿದ್ದಾರೆ, ಬಾಂಗ್ಲಾದೇಶಿಗಳಿದ್ದಾರೆ, ಜಮೀರ್ ಅಹಮದ್ ಖಾನ್ ಅವರು ಅವರದೇ ಟ್ರಾವೆಲ್ ಬಸ್ ನಲ್ಲಿ ಕರ್ಕೊಂಡ್ಬಂದು ಇವ್ರಿಗೆಲ್ಲರಿಗೂ ಅಲ್ಲಿ ಮನೆ ಕಟ್ಟಿಸ್ಕೊಡ್ತಾ ಇದ್ದಾರೆ. ಆಧಾರವಿಲ್ಲದ ಆರೋಪ ಇದು ಅಂತ ಹೇಳಿ ಅನ್ಸ್ಲಿಕ್ಕೆ ಶುರುವಾದಾಗ ಆಧಾರ ಕೊಟ್ಟು ಮಾತನಾಡಬೇಕು ವಿರೋಧ ಪಕ್ಷವಾಗಿ. ನೋಡಿ, ಆಧಾರ ಕೊಟ್ಟೆ ಮಾತಾಡ್ತಿದೀವಿ. ಒಂದು ಪಾಪ ಆಗ್ಲೇ ಬಾವ ಅವರು ಮಾತಾಡ್ತಾ ಹೇಳ್ತಾ ಇದ್ರು. ಈಗ ನಾವು ನೋಡಿ, ಇಲ್ಲೇ ನಾವು ವಿಲ್ಸನ್ ಗಾರ್ಡನ್ ಅಲ್ಲಿ ಒಂದು ಸ್ಲಮ್ ಇತ್ತು, ಅದಕ್ಕೆ ಹರಿ ಬಡಾವಣೆ ಅಂತ ಇಟ್ಕೊಂಡಿದ್ರು. ಆದ್ರೆ ಅದ್ರ ಅರ್ಥ ಅದು ಯಾರಪ್ಪ ಜಾಗ ಬಂದು ಪ್ರೈವೇಟ್ ಜಾಗ. ಇವತ್ತು ಅದಾದ್ಮೇಲೆ ಯಾರೋ ಒಂದು ಮಾಲ್ ಡೆವಲಪ್ ಆಯ್ತು, ಇವತ್ತು ಆಸ್ಪತ್ರೆ ಬಂದಿದೆ, ಇದೆಲ್ಲ ಫ್ಯಾಕ್ಟ್. ಅಲ್ಲೂ ಸಹ ಎಲೆಕ್ಟ್ರಿಸಿಟಿ ಕೊಟ್ಟಿದ್ರು. ಎಲೆಕ್ಟ್ರಿಸಿಟಿ ನರ್ಸಿಂಗ್ ಹೋಮ್ ಏನೇನೋ ಮಾತಾಡ್ತೀರಾ. ಎಸಿ ನರ್ಸಿಂಗ್ ಹೋಮ್ ಇವಾಗ ಬಂದಿರೋದು, ಅದಕ್ಕಿಂತ ಮುಂಚೆ ಅಲ್ಲಿ ಒಂದು ಮಾಲ್ ಇತ್ತು. ಫಸ್ಟ್ ತಿಳ್ಕೊಂಡ್ ಮಾತಾಡಿ. ಅಲ್ಲಿ ಆ ಸ್ಲಮ್ ಇದ್ದಿದ್ದು ಸತ್ಯ, ಅಲ್ಲಿ ಅದ ಸ್ಲಮ್ ಪ್ರೈವೇಟ್ ಜಾಗದಲ್ಲಿ ಇದ್ದಿದ್ದು ಖಾಲಿ ಆಯ್ತು, ಅದಾದ್ಮೇಲೆ ಡೆವಲಪ್ ಆಯ್ತು. ಅದ್ರ ಅರ್ಥ ಅದು ಏನ್ ಹೇಳಿದ್ರಲ್ಲ ಈಗ ಆಗ್ಲೇ ಖಾನ್ ಅವರು, ಅದು ಹೆಸರು ಕೊಟ್ಬಿಟ್ಟಿದ್ದಕ್ಕೆ ಅದು ರೆಗ್ಯುಲರ್ ಬಡಾವಣೆ ಆಗಲ್ಲ. ಜೊತೆಗೆ ಅಲ್ಲಿ ಏನಾದ್ರು ಎಲೆಕ್ಟ್ರಿಸಿಟಿ ಕೊಟ್ಬಿಟ್ರೆ ಅದು ರೆಗ್ಯುಲರ್ ಬಡಾವಣೆ ಆಗಲ್ಲ. ಅದೆಲ್ಲ ಒಂದ್ ಕಡೆಗೆ ಇರ್ಲಿ. ಆದ್ರೆ ಯಾವ ರೀತಿ ಯಾವುದೋ ಒಂದು ಕಟ್ಟಡ ನೋಡಿದ ಕೂಡಲೇ ನಮ್ಗೆ ಗೊತ್ತಾಗುತ್ತೆ. ನಾನು ಒಬ್ಬ ಕ್ವಾಲಿಫೈಡ್ ಆರ್ಕಿಟೆಕ್ಟ್ ಇರೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಈ ಕಟ್ಟಡ ಇಲ್ಲಿಗೆ ನಾನು ಹೋಗ್ಬಿಟ್ಟು ಹೊರಸಾಕ್ಬಿಡ್ಲಕ್ಕಾಗತ್ತಾ. ನಾವು ಒಂದೊಂದ್ಸತಿ ಹೇಳ್ತೀವಿ, ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳ್ತೀವಿ, ನೋಡಿದ್ರಿ ಇಲ್ಲಿ ಇಲ್ಲಿಗೆಲ್ಲ ಕಂಪ್ಲೀಟ್ ಆಗಿ ಇಲ್ಲಿಗಲ್ ಮಾಡ್ತಾವನೆ, ರಸ್ತೆಗಳೆಲ್ಲ ರೋಡ್ ಕಟ್ಬಿಟ್ಟವನೆ, ಸಾರಿ ರಸ್ತೆಗೆಲ್ಲ ಬಂದ್ಬಿಟ್ಟವನೆ ಅಂತ ಹೇಳಿದೀವಿ. ಆದ್ರೆ ಯಾರು ಆಕ್ಷನ್ ತಗೊಳ್ಳಲ್ಲ. ಅದೇ ರೀತಿಯ ರಾಜಕಾರಣಿಗಳನ್ನ ಈಗ ಇಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಬಸ್ಗಳನ್ನ ರಸ್ತೆ ಮಧ್ಯದಲ್ಲಿ ಪಾರ್ಕಿಂಗ್ ಮಾಡಿಟ್ಟಿರ್ತಾರೆ. ನಾನು ಪೊಲೀಸ್ ಅವ್ರಿಗೆ 10 ಸತಿ ಫೋನ್ ಮಾಡ್ತೀನಿ, ಸರ್ ತೆರವು ಮಾಡ್ತಾ ಇರ್ತೀವಿ ಅಂತ ಹೇಳಿ. ನಮ್ಮ ಮನೆಗೆ ಹೋಗೋದಕ್ಕೆ ಕೇವಲ 1 ಕಿಲೋಮೀಟರ್ 20 ನಿಮಿಷ ಆಗುತ್ತೆ. ಅರ್ಥ ಏನು ಅಂದ್ರೆ ಆಗ್ಲೇ ಹೇಳಿದ್ರಲ್ಲ, ಕರೆಕ್ಟ್ ವಿಚಾರ ಕರೆಕ್ಟ್. ಏನಂದ್ರೆ ಅಧಿಕಾರಿಗಳೇನಂದ್ರೆ ಬರೀ ದುಡ್ಡು ಇಸ್ಕೊಳ್ಳೋದ್ರಲ್ಲಿ ಬಿಸಿ ಆಗ್ಬಿಟ್ಟವ್ರ ಅಷ್ಟೇ. ಹೌದು, 100% ನಮಗ್ ಗೊತ್ತಿದೆ ಮಾಹಿತಿ. ಏನಂತಂದ್ರೆ ಕಂಟೋನ್ಮೆಂಟ್ ಸ್ಟೇಷನ್ ಅಲ್ಲಿ 2014 ಕಂಟೋನ್ಮೆಂಟ್ ಸ್ಟೇಷನ್ ಅಲ್ಲಿ 120 ಜನ 13 ಇಂದ 15 ವರ್ಷದ ಹುಡುಗರು ಬಂದ್ರು. ಆಗ ಅದೇ ನ್ಯಾಷನಲ್ ಟ್ರಾವೆಲ್ಸ್ ಆಚೆ ನಿಂತಿತ್ತು. ನ್ಯಾಷನಲ್ ಟ್ರಾವೆಲ್ಸ್ ಆಚೆಯಿಂದ ಯಾಕೆ ಕರ್ಕೊಂಡೋದ್ರು? ಆಯ್ತು. ಇನ್ನೊಂದು, ಸುಪ್ರೀಂ ಕೋರ್ಟ್ ಒಂದು ಕೇಸ್ ನಡೀತಿದೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ ಅಂದ್ರೆ ಉತ್ತರ ಪ್ರದೇಶ ಮತ್ತು ಬಿಹಾರ್ ಅಲ್ಲಿ ಅನೇಕ ಜನ ಹುಡುಗರು ಕಳವಾಗ್ತಿದ್ರು. ಅವ್ರಿಗೆಲ್ಲರಿಗೂ ನೋಡಿದ್ರೆ ಕೇರಳದಲ್ಲಿ ಹೋಗಿ ಮತಾಂಧ ಕನ್ವರ್ಟ್ ಮಾಡಿಸ್ಬಿಟ್ಟು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು. ಏನು ಕೊಡ್ತಾ ಇದ್ರು? ಯಾರು ರೋಹಿಂಗ್ಯಾಸ್ ಇದ್ದಾರೆ, 209 ಮನೆಯಲ್ಲಿ 20 ಮನೆ ಏನಿದೆ. ಅಶೋಕ್ ಗೌಡ್ರೆ, ಇಸ್ವಿ ಹೇಳಿ, ಯಾವ ಇಸ್ವಿಯಲ್ಲಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಲ್ಲಿ 2014 ಅಲ್ಲಿಂದ ಇಲ್ಲಿ ತನಕ ಎಲ್ಲಿ ಸರ್? ಕೇಂದ್ರ ಸರ್ಕಾರ ಅಥವಾ ನಿಮ್ಮ ಸರ್ಕಾರ ಕೂಡ ರಾಜ್ಯದಲ್ಲಿ ಆಡಳಿತ ಇರ್ಬೇಕಾದ್ರೆ ಎಷ್ಟು ಜನ ಆಚೆ ತೆಗೆದ್ರಿ ಸರ್? ಎಷ್ಟು ಜನ ಆಚೆ ತೆಗೆದ್ರಿ? ಅದಕ್ಕೋಸ್ಕರನೇ ಸಿಐಎ ಮಾಡ್ತಿರೋದು, ಅದಕ್ಕೋಸ್ಕರ ಎನ್ಆರ್ಸಿ ಮಾಡ್ತಿರೋದು, ಅದಕ್ಕೋಸ್ಕರ ಎಸ್ಐಆರ್ ಮಾಡ್ತಿರೋದು. ಆಯ್ತಾ? ಇರ್ಲಿ. ಏನ್ ಗೊತ್ತಾ, ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಏನು ಅಂದ್ರೆ ನೋಡಿ, ಕಾಂಗ್ರೆಸ್ ಅವರು ತಂದಿದ್ದು ಅಂತ ಹೇಳ್ತಿದ್ದಾರೆ ಖಾನ್ ಅವರು. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಬಿಜೆಪಿ ಉತ್ತರ ಕೊಡದೆ ಇರೋ ರೀತಿಯಲ್ಲಿ ನೀವು ಹೆಲ್ಪ್ ಮಾಡ್ತಿದ್ದೀರಿ. ಬಿಜೆಪಿ ವಿಚಾರದಲ್ಲಿ ಬಿಜೆಪಿ ಅವರ ಹತ್ರ ಮಾಹಿತಿ ಇದ್ರೂ ಕೂಡ ಇಷ್ಟು ದಿನಗಳ ಕಾಲ ಕೇವಲ ಆರೋಪ ಮಾಡ್ಕೊಂಡು ಸುಮ್ಮನಿರೋದು ಯಾಕೆ? ನೀವು ಕೂಡ ಪೊಲಿಟಿಕಲ್ ಗೇಮ್ಗೋಸ್ಕರ ಆಟ ಆಡ್ತಿದ್ದೀರಿ. ನೋಡಿ, ನಮ್ಗೆ ಪೊಲಿಟಿಕಲ್ ಗೇಮ್ ಅಲ್ಲ. 209 ಮನೆಯಲ್ಲಿ 20 ಮನೆಗಳೇನಿತ್ತು 2018ರಿಂದ ಇದಾರೆ ಅವರು. ಆಯ್ತಾ? ಅಲ್ಲಿ ಬಂಡೆ ಹೊಡಿಲಿಕ್ಕೆ ಬಂದವರು, ಬಂಡೆ ಹೊಡಿಲಿಕ್ಕೆ ಬಂದವರು. ಆದ್ರೆ ಬಂಡೆ ಹೊಡಿಲಿಕ್ಕೆ ಬಂದವರು ಅಲ್ಲೇ ಏನ್ ಶೆಡ್ ಹಾಕೊಂಡಿದ್ರು ಅದೇ ಮನೆಗಳಲ್ಲಿ ವಾಸ ಇದ್ದಾರೆ. ತದನಂತರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಒಂದೊಂದು ಗ್ರೂಪ್ಗಳು ಚಿಕ್ಕ ಗ್ರೂಪ್, 5 ಗ್ರೂಪ್ 6 ಗ್ರೂಪ್ ಮನೆಗಳನ್ನ ಕಟ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. 2023 ಜಾನ್ವರಿ ನಂತರ ಅನೇಕ ಮನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆದ್ರೆ ನಾವೇನು ಆರೋಪ ಮಾಡ್ತೀವಿ? 209 ಮನೆ ರೋಹಿಂಗ್ಯಾಸು ಬಾಂಗ್ಲಾದೇಶ ಅಂತ ಆರೋಪ ಮಾಡ್ತಾ ಇಲ್ಲ. ನಾವ್ ಹೇಳೋದು 140 ಮನೆ
ತತ್ಸುಮಾರು 140 ಮನೆಗಳಲ್ಲಿ ಬಾಂಗ್ಲಾದೇಶೀಸು ಮತ್ತು ರೋಹಿಂಗ್ಯಾಸ್ ಇದ್ದಾರೆ. ಅಕಸ್ಮಾತ್ ಇದು ಸತ್ಯ ಗೊತ್ತಾಗಬೇಕು ಅಂದ್ರೆ ಮಾಹಿತಿನ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅಪ್ಪ ಎಲ್ಲದಕ್ಕೂ SIT ರಚನೆ ಮಾಡ್ತಕ್ಕಂತಹ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ, ಎರಡು ತುಂಬಾ ಮುಖ್ಯವಾದ ಪ್ರಶ್ನೆಗೆ ಉತ್ತರ ನಿಮ್ಮಿಂದ ಉತ್ತರ ಬೇಕು. ಬೇರೆ ಪ್ರಶ್ನೆಗೆ ಆಯ್ತು ಮೋಹನ್ ಗೌಡ್ರೆ, ಈಗ ಯಾರೆಲ್ಲರಿಗೆ ಅರ್ಹತೆ ಇದೆ ಅವರಿಗೆ ಪರ್ಯಾಯ ಮನೆ ಕೊಡ್ಲಾಗುತ್ತೆ ಅಂತ ಹೇಳಿದ ನಂತರದಲ್ಲಿ ವೆರಿಫಿಕೇಶನ್ ಆಗ್ತಿದೆಯಂತೆ ಸರ್. ನಮಗ್ ಸಿಕ್ಕ ಮಾಹಿತಿ ವೆರಿಫಿಕೇಶನ್ ಹೆಂಗಾಗ್ತಾ ಇದೆ, ವೋಟರ್ ID ಇದೆಯಾ ಚೆಕ್ ಮಾಡ್ತಿದ್ದಾರೆ, ಆಧಾರ್ ಕಾರ್ಡ್ ಇದೆಯಾ ಚೆಕ್ ಮಾಡ್ತಿದ್ದಾರೆ. ಆದ್ರೆ ಆರೋಪ ಇರೋದು ಈ ವೋಟರ್ ID ಹಾಗೆ ಆಧಾರ್ ಕಾರ್ಡ್ಗಳೇನೆ 1,500 ರೂಪಾಯಿಗೆ ಸಿಕ್ಕೋಗ್ತಿದೆ, ಫೇಕ್ ಐಡಿಗಳು. ಹಾಗಾದ್ರೆ ಯಾವ ಮಾನದಂಡದ ಆಧಾರದ ಮೇಲೆ ವೆರಿಫಿಕೇಶನ್ ನಡೀತಾ ಇದೆ? ಮೋಹನ್ ಗೌಡ್ 500 ರೂಪಾಯಿ ಅಂತೆ ಸರ್. ಮೈ ಗಾಡ್, ಹೇಳಿ ಸರ್. ಇವತ್ತು ನಮ್ಮ ರಾಜ್ಯದಲ್ಲಿ ಏನಂತ ಹೇಳಿದ್ರೆ ಆಧಾರ್ ಕಾರ್ಡ್, ಫೇಕ್ ಆಧಾರ್ ಕಾರ್ಡ್, ನಿಮ್ಗೆ ರೇಷನ್ ಕಾರ್ಡ್, ಬರ್ತ್ ಸರ್ಟಿಫಿಕೇಟ್ ಸಹ ಇವತ್ತು ಅಕ್ರಮವಾಗಿ ನೀವು ಹಣ ಕೊಟ್ಟರೆ ಇವತ್ತು ನೀವು ಇದು ಮಾಡಬಹುದು. ಅಂದ್ರೆ ಎಲ್ಲವೂ ಸಹ ಏನಂತ ಹೇಳಿದ್ರೆ ಇಲ್ಲಿಗಲ್ಲಿ ಮಾಡ್ಕೊಳ್ಬಹುದು. ಒಂದ್ ರೀತಿಯಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನಮಗೆ ಸಂಶಯ ಇದೆ. ಈಗ ಅಲ್ಲಿ ಈಗ ಜಮೀರ್ ಅಹಮದ್ ಖಾನ್ ಅವರು ಒಂದ್ ದಿನದಲ್ಲಿ ಹೋಗಿ ಇಲ್ಲಿ ನಾವು ಇಷ್ಟು 1,000 ಫ್ಲಾಟ್ ಅನ್ನ ನಾವು ಕಟ್ಟಿದ್ದೇವೆ, ಹಾಗಾಗಿ ಇದನ್ನ ಅಲ್ಲಿ ಶಿಫ್ಟ್ ಮಾಡ್ತೇವೆ ಅಂತ ಹೇಳುವವರು ಈ ಹಿಂದೆ ಜಮೀರ್ ಅಹಮದ್ ಖಾನ್ ಅವರು ಬೀದರ್ ಇರಬಹುದು, ಬಹಳಷ್ಟು ಕಡೆಗಳಲ್ಲಿ ವಕ್ಫ್ ಬೋರ್ಡ್ ನ ಒಂದು ಸಚಿವರಾಗಿದ್ದಾಗ ಬಹಳಷ್ಟು ರೈತರ ಜಮೀನುಗಳು ಇದು ವಕ್ಫ್ ಬೋರ್ಡ್ ಜಮೀನು ಅಂತ ನೋಟಿಸ್ ಕೊಟ್ಟು ನಂತರ ರೈತರು ಫೈಟ್ ಮಾಡಿ ವಾಪಸ್ ತಗೊಂಡಿದ್ದಾರೆ. ಅಂದ್ರೆ ಅದನ್ನ ಅದೇ ತರ ಇಲ್ಲಿ ಸಹ ನಮ್ಗಿದೆ, ಅಲ್ಲಿ ಸಹ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರು ಯಾಕಿರಬಾರ್ದು, ಇದ್ದಿರಬಹುದು. ಅವರಿಗೂ ಸಹ ಇವತ್ತು ನಮ್ಮ ರಾಜ್ಯದಲ್ಲಿ ಈಗ ಬಹಳಷ್ಟು ಒಂದ್ ನಿಮಿಷ ಬಹಳಷ್ಟು ಪ್ರಕರಣ ಮೇಡಮ್ ಹಿಂದೆ ನಮ್ಮ CCB ಅವರು ಈಗ ಕಾಟನ್ ಪೇಟೆ ಬಹಳಷ್ಟು ಕಡೆಗಳಲ್ಲಿ ಬಂಧನ ಮಾಡಿದಾಗ ಬಾಂಗ್ಲಾದೇಶಿ ಮೂಲದ ಭಯೋತ್ಪಾದಕರು ಸಹ CCB ಅವರು ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಇದು ದೇಶದ ಭದ್ರತೆಗೆ ಅತ್ಯಂತ ಅಪಾಯಕಾರಿ. ನಮ್ಮ ಸರ್ಕಾರ ದೇಶದ ಭದ್ರತೆ ಜೊತೆಗೆ ಮತ ಬ್ಯಾಂಕಿಗಾಗಿ ಇವತ್ತು ಭದ್ರತೆಗೆ ಇವತ್ತು ಆಟ ಆಡ್ತಾ ಇದ್ದಾರೆ. ನ್ಯಾಷನಲ್ ಸೆಕ್ಯೂರಿಟಿ ನಟರಾಜ್ ಗೌಡ್ರಿಗೆ ಸಲಹೆ ಹೆಂಗಂದ್ರೆ ಆಧಾರ್ ಕಾರ್ಡ್, ವೋಟರ್ ID ಎರಡನ್ನೇ ಇಟ್ಕೊಂಡು ವೆರಿಫೈ ಮಾಡಿ ನಾವು ಮನೆ ಕೊಡ್ತೀವಿ ಅನ್ನೋ ನಿರ್ಧಾರ ಬೇಡ, ಒಂದು ಕೂಲಂಕುಷವಾದ ತನಿಖೆ ಆಗ್ಬಿಡ್ಲಿ, ಯಾರಿದ್ದಾರೆ ಯಾರಿಲ್ಲ. ಜೊತೆಗೇನೆ ಸರ್, ಅದ್ರ ಜೊತೆಗೇನೆ ನಿಮ್ಮಪ್ಪ ಅವ್ರು ಜನವರಿ 1ಕ್ಕೆ ಸೈಟ್ ಕೊಡ್ತೇವೆ ಅಂತ ಹೇಳಿ ಇವತ್ತು ವಾಗ್ದಾನ ಮಾಡಿದ್ದಾರೆ. ಪರಿಶೀಲನೆ ಮಾಡ್ತಾರೆ, ಹೌದು ಕೊಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಅದು ಚಿಂತೆ ಬೇಡ. ಈಗ ಬಿಜೆಪಿಯ ಬೇನಾಮಿಗಳಿಗೆ ಚಿಂತೆ ಬೇಡ. ಅವರಿಗೆ ಒಂದು ಕಳಕಳಿಯ ಸಮಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಟರಾಜ್ ಗೌಡ್ರು ಕೇವಲ ವಕ್ತಾರರಲ್ಲ, ಎಲ್ಲಾರ್ದು ಮೈಕ್ ಥ್ಯಾಂಕ್ ಯು ನಟರಾಜ್ ಗೌಡ್ರೆ. ನಟರಾಜ್ ಗೌಡ್ರಿಗೆ ಸರ್, ಫಾರೂಕ್ ಸರ್ ನಿಮಗೂ ಖುಷಿ ಆಗುತ್ತೆ. ನಟರಾಜ್ ಗೌಡ್ರಿಗೆ ಸರ್ ಥ್ಯಾಂಕ್ ಯು ನಟರಾಜ್ ಸರ್, ಫಾರೂಕ್ ಸರ್ ಸಾಕು, ಮೋಹನ್ ಗೌಡ್ರೆ ಸಾಕು. ನಟರಾಜ್ ಗೌಡ್ರು ಸರ್ಕಾರದ ಪ್ರತಿನಿಧಿ ಆಗಿರೋದ್ರಿಂದ ಒಂದು ಕಳಕಳಿಯ ಮನವಿ ಸರ್, ಮಾನವೀಯತೆಯ ಆಧಾರದ ಮೇಲೆ ನಿಜಕ್ಕೂ ಕೂಡ ಯಾರಿಗಾದ್ರೂ ನೀವು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸ್ತೀರಿ ಅಂದ್ರೆ ಕೇವಲ ವಸೀಂ ಹಾಗೆ ಫಕೀರ್ ಬಡಾವಣೆ ಮಾತ್ರವಲ್ಲ, ಈಗ ಭೀಮಪ್ಪ ಅವರು ಮಾತನಾಡಿದ್ರು, ನಾವು ಕೊಡಗುದು ಉದಾಹರಣೆ ಕೊಟ್ವಿ, ಚಿಕ್ಕಮಗಳೂರು ಉದಾಹರಣೆ ಕೊಟ್ವಿ. ಎಲ್ಲರ ಬಗ್ಗೆ ಕೂಡ ದಯಾಳು ಆಗಿರುವ ಈ ಸರ್ಕಾರ ಇಂಥದ್ದೇ ಕರುಣೆಯನ್ನ ತೋರಿಸುವ ಒಂದು ಪ್ರಯತ್ನ ಮಾಡಲಿ ಅಂತ ಆಶಿಸ್ತಾ ಧನ್ಯವಾದ. ಇವ್ರಿಗೂ ಹೇಳಿ ಸರ್, ಫಕೀರು ವಸೀಂ ಬಡಾವಣೆ ಅವರು ಕೂಡ ಅರ್ಜಿ ಹಾಕಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಚರ್ಚೆಗೆ ಸಮಯ ಇದ್ದಿಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.